ಜಿಲ್ಲೆಗೆ ಏನೇ ಆಗ್ಬೇಕಂದ್ರೆ ಕೇಸ್ ಬಿಡಪ್ಪ ಕಾರಣ. ಇವಾಗ ಕೋಲಾರಿಂದ ಮುಳಬಾಗ್ ರೋಡ್ ಏನಾಗಿದೆ, ಹೈವೇ 4 ರೋಡ್ ಏನಾಗಿದೆಯೋ, ಹೊಸಕೋಟೆ ಇಲ್ಲ KR ಪುರಮಿಂದ ಮುಳಬಾಗ್ ರೋಡ್ ಏನಾಗಿದೆಯೋ 4 ರೋಡ್ ಅದು KH ಮುನಿಯಪ್ಪರೇ ತಂದಿರೋದು. ಫ್ಯಾಕ್ಟ್ರಿ ತಂದಿರೋದು KH ಮುನಿಯಪ್ಪರೇ. ಸುಮಾರು 20 ವರ್ಷದಿಂದ ಏನೇನು ಅಭಿವೃದ್ಧಿ ಇದು ಮಾಡಿದ್ದಾರೋ ಎಲ್ಲ KH ಮುನಿಯಪ್ಪರಿಂದ ಬಂದಿರೋದು. ಬೇರೆ ಯಾರು ಏನೇನು ಬಗ್ಗೆ ಗೊತ್ತಿಲ್ಲ, KH ಮುನಿಯಪ್ಪರೇ ತಂದಿರೋದು. ಇವತ್ತು ವಿಶೇಷತೆ ಏನಂದರೆ KH ಮುನಿಯಪ್ಪ ಹುಟ್ಟಿದ ವಿಶೇಷ ಏನಂದರೆ ಇವತ್ತೇ ಮೆಡಿಕಲ್ ಕಾಲೇಜು ನಮಗೆ ಕೋಲಾರ ಜಿಲ್ಲೆಗೆ ಬಜೆಟ್ ಎಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಅವ್ರು ಹುಟ್ಟಿದೊಬ್ಬ ದಿವಸನೇ ಮಾಡ್ತೀರಾ ಅಂತ ಹೇಳಿದ್ರೆ ಕೋಲಾರ ಅಭಿವೃದ್ಧಿಗೆ KH ಮುನಿಯಪ್ಪ ಅಂತವ್ರು ಬೇಕು. ಮುಂದಿನ ದಿನದಲ್ಲಿ KH ಮುನಿಯಪ್ಪದಿಂದಲೇ ಕೋಲಾರ ಅಭಿವೃದ್ಧಿ ಆಗೋದ್ರಲ್ಲಿ ನಾವೆಲ್ಲ ನೋಡಬೇಕು. ಮತ್ತು ಮೆಡಿಕಲ್ ಕಾಲೇಜ್ ಆಗಬೇಕು, ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಒಂದು ಆಗಬೇಕು. ಮುಂದಿನ ಬಜೆಟಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಒಂದು ಆಗಬೇಕು. ಮತ್ತು 1000 ಜನ ಇಲ್ಲಿ ಮಹಿಳೆಯರಿದ್ದಾರೆ, ಮಹಿಳೆಯರಿಗೊಂದು ಫ್ಯಾಕ್ಟ್ರಿ ಆಗಬೇಕು. ಅದು KH ಮುನಿಯಪ್ಪ ಅವ್ರ ಮೇಲೆ ನಾವು ಉತ್ತರ ತರ್ತೀರಿ. ಮುಂದಿನ ದಿನದಲ್ಲಿ ಒಂದು 50,000 ಜನ ಮಹಿಳೆಯರಿಗೆ ಒಂದು ಫ್ಯಾಕ್ಟ್ರಿ ಮಾಡಬೇಕಂತ ಮನವಿ ತಂದು ಮುಂದಿನ ದಿನದಲ್ಲಿ ನಾವು ಒಂದು KH ಮುನಿಯಪ್ಪ ಮುಖಾಂತರ ಈ ಬಜೆಟಲ್ಲಿ ಒಂದು ಇದು ಮಾಡಿಸ್ತೀರಿ. ಓಕೆ, ಥ್ಯಾಂಕ್ ಯು.